ಇನ್ನು ವಡೇರಹಳ್ಳಿಯಲ್ಲಿ ಬಫರ್ ಡ್ಯಾಂ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎತ್ತಿನಹೊಳೆಯ ಮೂಲ ಯೋಜನೆಯಂತೆ ನಿರ್ಮಾಣ ಆಗುತ್ತೆ. ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ವಡೇರಹಳ್ಳಿ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಡಿಭಾಗ 5,000 ಎಕರೆಯಲ್ಲಿ ಬಫರ್ ಡ್ಯಾಂ ನಿರ್ಮಾಣ ಅಂತ ಹೇಳ್ತಾ ಇದ್ದಾರೆ. ಆದರೆ ಹಿಂದಿನ ಬಿಜೆಪಿ ಸರ್ಕಾರ ಮೂಲ ಪ್ಲಾನ್ ಬದಲಿಸಿ ಬೈರಗೊಂಡ್ಲುವಿನಲ್ಲಿ ನಿರ್ಮಾಣ ಮಾಡೋದಕ್ಕೆ ಉದ್ದೇಶಿಸಿತ್ತು. ಆದರೆ ನಮ್ಮ ಸರ್ಕಾರ ಮೂಲ ಪ್ಲಾನ್ ಅಂತೆ ವಡೇರಹಳ್ಳಿಯಲ್ಲಿ ಮಾಡೋದಕ್ಕೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಒಡೇರಹಳ್ಳಿ ಅಂತ ಹೇಳಿ ಬಾರ್ಡರ್ನಲ್ಲಿದೆ, ದೊಡ್ಡಬಳ್ಳಾಪುರ ಬಾರ್ಡರ್ಗೆ. ನಮಗೆ ಹಿಂದೆ 5,000 ಎಕರೆಯಲ್ಲಿ ಬೈರಗೊಂಡ್ಲು ಅಂತ ಒಂದು ಊರಿದೆ, ಅಲ್ಲಿ 2,500 ಎಕರೆ. ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ 2,500 ಎಕರೆ, 5,000 ಎಕರೆಯನ್ನು ಅಕ್ವೈರ್ ಮಾಡಿ ಅಲ್ಲಿ ಬಫರ್ ಡ್ಯಾಮ್ ಮಾಡಬೇಕು ಅಂತ ಒರಿಜಿನಲ್ ಪ್ಲ್ಯಾನ್ ಇತ್ತು. ಆ ಪ್ಲ್ಯಾನು ಮಾಡಿದಾಗ ಹಿಂದಿನ ಸರ್ಕಾರದವರು, ನಮ್ಮ ಮಾಧುಸ್ವಾಮಿ ಅವರು ಕೂಡ ಇರಿಗೇಷನ್ ಮಂತ್ರಿ, ಜಿಲ್ಲಾ ಮಂತ್ರಿ ಇದ್ದರು. ಆ ಸಂದರ್ಭದಲ್ಲಿ ಬದಲಾಯಿಸಿ ಅದನ್ನು ಇಲ್ಲಿ ಬಫರ್ ಡ್ಯಾಮ್ ಇಲ್ಲಿ ಬೇಡ, ಮುಂದೆ ದೊಡ್ಡಬಳ್ಳಾಪುರದ ಕ್ಷೇತ್ರದಲ್ಲೇ 2-3 ಕಡೆ ಮಾಡೋಣ, ಒಂದೇ ಕಡೆ ಬೇಡ ಅಂತ ಹೇಳಿ ತೀರ್ಮಾನ ಮಾಡಿದರು. ಆಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅದನ್ನು ಅಗೇನ್ ರಿವರ್ಸ್ ಮಾಡಿ ಇಲ್ಲೇ ಮಾಡಬೇಕು, ಅದು ಒರಿಜಿನಲ್ ಪ್ಲ್ಯಾನ್ ಏನಿದೆಯೋ ಹಾಗೆ ಮಾಡೋಣ ಅಂತ ಮಾಡೋದಕ್ಕೆ ಪ್ರಯತ್ನ ಮಾಡಿದೋ.